ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಸೊ ಏನಪ್ಪ ಅಂದರೆ ಇವತ್ತು ವೈಟ್ ಕೋಟಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಏನಪ್ಪ ಅಂದರೆ ನನಗೆ ಇವತ್ತು ಬೆಳಗ್ಗೆನೇ ಒಂದು ಪರ್ಮನೆಂಟ್ ಐಬ್ರೋಸ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಫುಲ್ ಸೆಟಪ್ ಮಾಡಿ ರೆಡಿಯಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇವತ್ತು ಆ ವಿಡಿಯೋನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಫೈನಲ್ ಯಾವ ಥರ ಕಾಣುತ್ತೆ, ಸ್ಟಾರ್ಟ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ತಡ ಮಾಡಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಬೇರೆ ಸರ್ವಿಸ್ ಇದೆ, ಅದಾದಮೇಲೆ ಪರ್ಮನೆಂಟ್ ಐಬ್ರೋಸ್ ಬರುತ್ತೆ. ಸೊ ನಾನು ಹಿಂಗಾಗುತ್ತೆ ಆ ರೀತಿ ವೀಡಿಯೋಸ ಬ್ಯಾಲೆನ್ಸ್ ಮಾಡ್ತೀನಿ. ಯಾರಾದರೂ ಇದೇ ಫಸ್ಟ್ ನಿಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಫಿಲ್ಟ್ ಹಾಕ್ತೀನಿ ಹೇಳು, ನಂಗೆ ಆ ಕಡೆ ಜಾಗ ಇಲ್ಲ. ಸ್ಕ್ರಬ್ ಇಲ್ಲ, ಸ್ವಲ್ಪ ಫೋನ್ ಮೂವ್ಮೆಂಟ್ ಮಾಡು ಆ ಕಡೆ ಈ ಕಡೆ. ಅವ್ರದ್ದು ಕ್ಲೀನಪ್ ಸರ್ವಿಸ್ ಮತ್ತು ಪೆಡಿಕ್ಯೂರ್ ಸರ್ವಿಸ್ ಎಲ್ಲ ಆದ ತಕ್ಷಣ ನಾವು ಐಬ್ರೋಸ್ಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಈ ರೀತಿ ಇತ್ತು ಇವ್ರದ್ದು ಐಬ್ರೋಸು. ಲೆಫ್ಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಬಂದಿದ್ದರು. ಸೊ ಹಾಗಾಗಿ ನೀಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡು, ಯಾಕಂದರೆ ಅಲ್ಲಿ ಬಂದು ಅವರಿಗೆ ಮಾರ್ಕ್ ಆಗಿದೆ, ಅಂದರೆ ಹಳೆ ಗಾಯ ಥರ ಮಾರ್ಕ್ ಆಗಿದೆ ಅದು. ಸೊ ಅದೇನಾಗುತ್ತೆ ಅಂದರೆ ಅದ್ರ ಮೇಲೆ ಪ್ರಾಡಕ್ಟ್ ತುಂಬ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಡೀಟೇಲ್ ಮಾರ್ಕಿಂಗ್ ಮಾಡಿ ಅವರಿಗೆ ಒಂದು 15 ಮಿನಿಟ್ಸ್ ನಾವು ನಂಬಿಂಗ್ ಮಾಡೋಕ್ಕೆ ಬಿಡ್ತೀವಿ. ಅಂದರೆ ಸ್ವಲ್ಪ ಲೈಟ್ ಪೇಯ್ನ್ ಇರಲಿ, ತುಂಬ ಪೇಯ್ನ್ ಆಗುತ್ತಲ್ವ ಈ ನೀಡಲಲ್ಲಿ ಮಾಡೋದ್ರಿಂದ. ಹಾಗಾಗಿ ಅವ್ರಿಗೆ ಪೇಯ್ನ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ನಂಬಿಂಗ್ ಕ್ರೀಮ್ ಮಾಡಿ ನಾವು ಒಂದು 15 to 20 ಮಿನಿಟ್ಸ್ ಬಿಟ್ಟಿದ್ವಿ. ಸೊ ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದಂತ. ಸೊ ಇದಾಗಿದ ತಕ್ಷಣ ನಾನು ಹೇಳಿದೆ ಅಲ್ವಾ, ನಂಬಿಂಗ್ ಮಾಡಿ ಬಿಡ್ತೀನಿ ಅವ್ರಿಗೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬ್ರ್ಯಾಂಡ್ ಬೇಡ, ಯಾಕಂದರೆ ಕೆಲವೊಂದು ಬ್ರ್ಯಾಂಡ್ಸ್ ತುಂಬ ಬರುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಯಾವುದೇ ಥರ ಬ್ರ್ಯಾಂಡನ್ನು ನಾನು ಇಲ್ಲಿ ಸಜೆಷನ್ ಮಾಡ್ತಾಯಿಲ್ಲ, ಯಾವುದೇ ಥರ ಕ್ರೀಮ್ನು ಕೂಡ ನಾನಿಲ್ಲಿ ಸಜೆಷನ್ ಮಾಡ್ತಾಯಿಲ್ಲ. ಮುಂದೆ ನೋಡೋಣ, ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಬೇಕಾದ್ರೆ ನಾನು ಕಂಪ್ಲೀಟಾಗಿ ರೆಫರ್ ಮಾಡ್ತೀನಿ ಯಾವ್ದು ಆಗ್ಬೋದು, ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಮತ್ತು ಇದು ಎಲ್ಲ ಕಡೆ ನಿಮ್ಗೆ ಅವೈಲೇಬಲ್ ಸಿಕ್ತು ಅಂದರೆ ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡ್ತೀನಿ. ಇಲ್ಲಾಂದರೆ ಕೆಲವ್ರಿಗೆ ಪ್ರಾಡಕ್ಟ್ ಸಿಗೋದೇ ಇಲ್ಲ. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಪರ್ಟಿಕ್ಯುಲರ್ಗೆ ಟ್ಯಾಗ್ ಮಾಡ್ತಿಲ್ಲ. ಸೊ ಅದಾದಮೇಲೆ ಈ ರೀತಿ ಅದು ಡ್ರೈ ಆಗಬಾರ್ದು ಕ್ರೀಮ್ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪೇಪರಲ್ಲಿ ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಒಂದು 15 to 20 ಮಿನಿಟ್ಸ್ ಹಾಗೆ ಬಿಡ್ತೀವಿ. ಅದಾದಮೇಲೆ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊತೀವಿ. ಸೊ ಇಲ್ಲಿ ನಮ್ಮಲ್ಲಿ ಈ ಸಲ ಟೈಲರಿಂಗ್ ಕ್ಲಾಸ್ ಕೂಡ ಹಾಕ್ತಾಯಿದ್ದೀವಿ. ಸೊ ಟೈಲರಿಂಗ್ ಕ್ಲಾಸು ಯಾರಾದರೂ ಇಂಟ್ರೆಸ್ಟ್ ಇತ್ತು ಅನ್ನೋರು ಟೈಲರಿಂಗ್ ಕ್ಲಾಸ್ನು ಕೂಡ ತೊಗೋಬೋದು. ಸೊ ಇದು ಇವಾಗ ನಾವು ಮಾಡಿರೋ ವಿಡಿಯೋಸ್ ಬಂದು ಕೆಲವ್ರಿಗೆ ಅರ್ಥ ಆಗ್ಬೋದು, ಅಥವಾ ಕೆಲವ್ರಿಗೆ ಅರ್ಥ ಆಗದೇನೂ ಇರ್ಬೋದು. ಸೊ ನೋಡಿಕೊಂಡು ತುಂಬ ಜನಕ್ಕೆ ಆಸೆ ಇರುತ್ತೆ ಇದನ್ನು ಮಾಡಿಸ್ಕೊಳ್ಬೇಕು ಅಂಥೇಳಿ. ಸೊ ಹಾಗಾಗಿ ಈ ವಿಡಿಯೋಸ್ನ ಹಾಕಿದ್ರೆ ತುಂಬ ಜನಕ್ಕೆ ಬೇಗ ರೀಚ್ ಆಗುತ್ತೆ ಯೂಟ್ಯೂಬಲ್ಲಿ ಅಂಥೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಂದು ನಾನು ಇದನ್ನು ಇನ್ಸ್ಟಾದಲ್ಲಿ ಮಾಡಿರೋದ್ರಿಂದ ನಿಮಗೆ ಫುಲ್ ಸ್ಕ್ರೀನ್ ಬರ್ತಾಯಿಲ್ಲ ವೀಡಿಯೋಸು. ಸೊ ಹಾಗಾಗಿ ನಾನು ಇಷ್ಟು ಮಾಡಿರ್ತೀನಿ. ಕೆಲವ್ರಿಗೆ ಇಷ್ಟ ಆಗೋದು, ಸಪೋಸ್ ಯಾರಾದರೂ ಕೆಲವರು ಈ ವಿಡಿಯೋನ ನೋಡಿ ಕೋರ್ಸ್ನ ತೊಗೋಬೋದು ಅಂತ ಇಷ್ಟಪಡ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಇನ್ನು ಯಾರೆಲ್ಲ ಮಾಡಿಸ್ಕೋಬೋದು ಅಂತ ಹೇಳಿದ್ರೆ, ಯಾರಿಗಾದರೂ ಐಬ್ರೋಸ್ ಮಾಡಿಸಿ ಶೇಪ್ ಹಾಳಾಗಿದ್ದರೆ, ಕೆಲವರಿಗೆ ಐಬ್ರೋಸ್ ಸರಿಯಾಗಿ ಬಂದೇ ಇರಲ್ಲ ಎರಡು ಕಡೆ ಅಂತ ಹೇಳೋರಿಗೆ ಇದನ್ನು ಮಾಡಿಸ್ಕೊಳ್ಬೋದು. ಸೊ ಯಾರಾದರೂ ಆ ಥರ ಐಬ್ರೋಸ್ನ ಮಾಡಿಸ್ಕೋಬೇಕಂತ ಯಾರಾದ್ರು ಇದ್ದಂದರೆ ಅವರಿಗೆ ನೀವು ಈ ವಿಡಿಯೋನ ಸೆಂಡ್ ಮಾಡಿ. ಸೊ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ನಾವಿರೋದು ಬಂದು ಲೊಕೇಶನ್ ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿ ಬಂದು ಮಾಡಿಸ್ಕೊಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಫೈನಲ್ ರಿಸಲ್ಟ್ ನಾನು ತೋರಿಸ್ತೀನಿ. ನೀಟಾಗೆಲ್ಲ ಕ್ಲೀನ್ ಮಾಡಿ ಆಫ್ಟರ್ ನಾವು ತೋರಿಸ್ತೀವಿ ಯಾವ ರೀತಿ ಬಂದಿರುತ್ತೆ ಅಂತ. ಸೊ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನೀವು ಕೆಳಗಡೆ ನಾನು ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಬುಕ್ ಮಾಡ್ಕೊಳ್ಬೋದು. ವಿತೌಟ್ ಅಪಾಯಿಂಟ್ಮೆಂಟು ತೊಗೊಳ್ಳಲ್ಲ ನಾವು ಯಾರಿಗೂ. ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಐಬ್ರೋಸ್ ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಬೇಕಂತ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ನ್ಯಾಚುರಲಾಗಿ ಕಾಣಿಸ್ತದೆ ಅಂದರೆ, ಆ್ಯಕ್ಚುಲಿ ಬಂದು ಆಫ್ಟರ್ 3 days ಇದು ಬಂದು ಪೀಲ್ ಆಗುತ್ತೆ. ಸೊ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ ಆಫ್ಟರ್ 3 days. ಸೊ ತುಂಬ ಚೆನ್ನಾಗಿದೆ. ಲಿಟಲ್ ಬಿಟ್ ಆಫ್ ಪೇಯ್ನ್ ಇರುತ್ತೆ, ಅದರ್ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡ್ರೆ ನೀವು ಇಲ್ಲಿ ನೋಡ್ಬೋದು, ಡೀಪಾಗಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ಅವ್ರಿಗೆ ಆ ಕಡೆ ಮಾರ್ಕ್ ಕೂಡ ಕವರ್ ಆಗಿದೆ, ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಮಾರ್ಕ್ ಕೂಡ ಕವರ್ ಆಗಿದೆ. ನೆಕ್ಸ್ಟ್ ಬಂದರೆ ಇಲ್ಲಿಗೆ ನಾವು ಇದು ಕ್ಲಾಸ್ ಮುಗೀತು. ಆಫ್ಟರ್ನೂನ್ ಬಂದು ಟೈಲರಿಂಗ್ ಕ್ಲಾಸ್ ಇತ್ತು. ಸೊ ಹಾಗಾಗಿ ಟೈಲರಿಂಗ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ವೀಡಿಯೋಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ದೆನ್ ಇದು ಆಗಿದ ತಕ್ಷಣ ಕೆಲವೊಂದಷ್ಟು ಕಟಿಂಗ್ಸ್ ಮಾಡ್ಕೊಳ್ಳೋದಿತ್ತು ಬ್ಲೌಸ್ ಸ್ಟಿಚಿಂಗ್ಗೆ. ಅದಾಗಿದ ತಕ್ಷಣ ನನಗೆ ಆಫ್ಟರ್ನೂನು ಇನ್ನೊಂದು ಸೆಷನ್ ಪರ್ಮನೆಂಟ್ ಐಬ್ರೋಸ್ ಇತ್ತು. ಸೊ ಹಾಗಾಗಿ ಇವತ್ತಿಂದು ಕ್ಲಾಸು ಇತ್ತು, ಪ್ಲಸ್ ಅವರಿಗೆ ನೀಟಾಗಿ ಬೇರೆ ಬೇರೆ ಕ್ಲೈಂಟ್ ಬಂದರೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ವಿ.
ಸೊ ಪರ್ಮನೆಂಟ್ ಐಬ್ರೋಸ್ ಸ್ಟೂಡೆಂಟ್ಸ್ ಕಲಿಯುವಾಗ PMU ಕೋರ್ಸ್ ಮಾಡುವಾಗ ಈ ರೀತಿ ಕೊಟ್ಟರೆ ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಯಾಕಂದರೆ ರಿಯಲ್ ಕ್ಲೈಂಟ್ ಮೇಲೆ ಮಾಡೋದು ಅಷ್ಟು ಈಸಿ ಅಲ್ಲ ಇದನ್ನು. ಸೊ ಹಾಗಾಗಿ ನಂಬಿಂಗ್ ಮಾಡಲಿಕ್ಕೆ, ಕ್ರೀಮ್ ಅಪ್ಲೈಕೇಶನ್ ಮಾಡಲಿಕ್ಕೆ ಅವ್ರನ್ನೇ ಬಿಟ್ಟಿದ್ವಿ. ಅದಾದಮೇಲೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಕ್ಲೈಂಟು ಕೂಡ ಸ್ವಲ್ಪ ಎದುರ್ಕೊತಿದ್ರು, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋನ್ನ ಬಿಡಿ, ಫ್ರೆಷರ್ ಇರೋದ್ರೆ ಐಬ್ರೋಸ್ ಮಾಡೋಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ನಮಗೂ ಗೊತ್ತು, ಯಾಕಂದರೆ ಫ್ರೆಷರ್ಗೆ ಅಷ್ಟು ನೀಟಾಗಿ ಶೇಪ್ನ ಕೊಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಇವತ್ತು ಹಾಫ್ ಡೇ ಫುಲ್ ಈ ಥರನೇ ಹೋಯಿತು ನಮ್ಮದು. ಸೊ ಈಗ 15 ಮಿನಿಟ್ಸ್ ಅವ್ರಿಗೆ ಬಿಟ್ಬಿಟ್ಟು ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗೆ ಮತ್ತೊಂದು ಕಡೆ ಕಟ್ಟಿಂಗ್ ಮುಗ್ದಿತ್ತಲ್ವ, ಅದು ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ಅದನ್ನು ಕೂಡ ಒಂದು ಕಡೆ ಹೋಗ್ತಾ ಇತ್ತು. ಸೊ ಅದನ್ನು ಮುಗಿಸ್ಕೊಂಡ್ವಿ. ಇವತ್ತಿನ ಫುಲ್ ಡೇ ಇವತ್ತು ಆ್ಯಕ್ಚುಲಿ ಒಂದು ಬ್ಯೂಟಿಷಿಯನ್ ಕ್ಲಾಸ್ ಇರಲಿಲ್ಲ, 2 ಕ್ಲಾಸ್ ಮಾತ್ರ ಇತ್ತು. ಒಂದು ಪರ್ಮನೆಂಟ್ ಐಬ್ರೋಸ್ ಕ್ಲಾಸ್ ಇತ್ತು ಆ್ಯಂಡ್ ಆಫ್ಟರ್ನೂನು ಕಟ್ಟಿಂಗ್ ಕ್ಲಾಸ್ ಇತ್ತು. ಸೊ ಅದೆರಡನ್ನೂ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಬಂದು 15 ಮಿನಿಟ್ಸ್ ಆಗಿತ್ತು. ಸೊ ಅದಾದಮೇಲೆ ಸ್ಟಾರ್ಟ್ ಅಗೇನ್ ಅವರಿಗೆ ರಿಪೀಟೆಡ್ ನಾನು ಮಾರ್ಕಿಂಗ್ ಯಾವ ರೀತಿ ಮಾಡಿಕೊಡೋದು, ಸೊ ಯಾವ ರೀತಿ ಶೇಪ್ ಕೊಡಬೇಕು ಅನ್ನೋದು ಪ್ರತಿಯೊಂದು ಕ್ಲೈಂಟಿಗೆ ತೋರಿಸ್ಬೇಕಾಗತ್ತೆ. ನಾವು ಯಾವ ರೀತಿ ಇರುತ್ತೆ ತೋರಿಸಿ ಅವ್ರ ಹತ್ರ ಮಾತಾಡಿ ಅವ್ರು ಓಕೆ ಅಂದಮೇಲೆ ಅದನ್ನು ಅಂದರೆ ಆ ರೀತಿ ಶೇಪ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಫೈನಲಿ ಶೇಪ್ನ ಡ್ರಾ ಮಾಡಿ ತೋರಿಸ್ತೀವಿ ಫಸ್ಟ್ ಯಾವ ರೀತಿ ಇರಬೇಕಂತ. ಕೆಲವೊಂದು ಕಸ್ಟಮರ್ಸ್ ಹೇಗೆ ಅಂದರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ, ಕಸ್ಟಮೈಸ್ ಐಬ್ರೋಸ್ ಇದೇ ರೀತಿಯೇ ಬೇಕು ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ಆ ಥರ ಫಸ್ಟ್ ಡ್ರಾ ಮಾಡಿ ತೋರಿಸಿ ಅವ್ರಿಗೆ ಓಕೆ ಆದಮೇಲೆ ಸ್ಟಾರ್ಟ್ ಮಾಡೋದನ್ನು ಆಗೇನು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವರು ಈ ವಿಡಿಯೋಸ್ ನೋಡಿಕೊಂಡು ಕೂಡ ಪರ್ಮನೆಂಟ್ ಐಬ್ರೋಸ್ನ ಮಾಡಿಸ್ಕೊಳಕ್ಕೆ ಬರ್ಬೋದು, ಅದಕ್ಕೋಸ್ಕರ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಬಂದಾಗ ಭಾಳ ತಿನ್ನಿತ್ತು, ಈಗ ಐ ಆಮ್ ವೆರಿ ಸ್ಯಾಟಿಸ್ಫೈ. ಇಸ್ ವೆರಿ ಗುಡ್. ಎಲ್ಲರೂ ಬಂದು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. 100% ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್.